ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನಿನ್ನ ಮುಂದೆ ನಿಜ ಹೇಳ್ಬಿಡ್ತೀನಿ ಅಕ್ಕ, ನಾನು ಗರ್ಭಿಣಿ ಅಲ್ಲ. ಸ್ವಾಮಿ, ನಿಷ್ಠೆಯಿಂದ ಪೂಜೆ ಮಾಡೋದು ಇನ್ನೂ ಕಲ್ತಿಲ್ಲ ನೀವು. ಯಾವಾಗ ಕಲ್ತ್ಕೊಳ್ಳೋದು? ಕೊಡೆಯಲ್ಲಿ ತೋರಿ ಸ್ವಾಮಿ, ನಾನ್ ತೋರಿಸ್ತೀನಿ ಹೇಗೆ ಪೂಜೆ ಮಾಡೋದು ಅಂತ. ಶಾಸ್ತ್ರಿಗಳೇ, ನಾವು ಮನುಷ್ಯರು ನಿಮ್ಮ ಆರ್ಭಟಕ್ಕೆ ಹೆದರ್ತೀವಿ, ನಿಮ್ಮ ಮಾತು ಕೇಳ್ತೀವಿ. ಅವರು ಅಮ್ಮನವರು, ಅವ್ರಿಗೆ ಯಾರು ಭಯ? ಯಾಕೋ ಏನು ಅಮ್ಮನವರಿಗೆ ನಿಮ್ಮ ಮನೆ ಪೂಜೆ ಸ್ವೀಕಾರ ಮಾಡೋದಕ್ಕೆ ಮನಸ್ಸಿಲ್ಲ ಅಂತ ಕಾಣುತ್ತೆ. ಏನು ಮಾಡೋದು? ನೀವು ಮುಂದಿನ ಉತ್ಸವದವರೆಗೂ ಕಾಯಲೇಬೇಕು. ಕ್ಷಮಿಸಿ ಶಾಸ್ತ್ರಿಗಳೇ, ಉತ್ಸವ ಎಲ್ಲೆಲ್ಲಿ ನಿಲ್ಲುತ್ತೋ ಅಲ್ಲಿ ಪೂಜೆ ನಾನೇ ಮಾಡಿಸ್ಬೇಕು. ನಾನು ಹೊರಡ್ತೀನಿ. ನೀನು ನಮ್ಮ ಪಾಲಿಗೆ ದೇವ್ರಾಗ್ಬಿಟ್ಟಿಯಲ್ಲೇ. ನಮ್ಮನ್ನು ಕಾಪಾಡೋದಕ್ಕೋಸ್ಕರ ನಿನ್ನ ಜೀವನ ಬಲಿ ಕೊಡ್ತಾ ಇದೆಯಲ್ಲೇ. ಇದು ಸೆರಗಿನಲ್ಲಿ ಕೆಂಡ ಕಟ್ಕೊಂಡ ಹಾಗೆ, ಯಾವತ್ತಿದ್ರೂ ಸುಡೋದು. ಅಸಲಿ ವಿಷಯ ಗೊತ್ತಾದ್ರೆ ನೀನು ಏನು ಮಾಡ್ತೀಯಾ? ಬೀಸೋದೊಣ್ಣೆ ತಪ್ಪಿದೆಯಲ್ಲಕ್ಕ ಸದ್ಯಕ್ಕೆ, ಅಷ್ಟು ಸಾಕು. ಮುಂದೆ ಏನಾಗುತ್ತೋ ನೋಡ್ಕೊಂಡ್ರಾಯ್ತು. ನೀನು ಮಾತ್ರ ಈ ವಿಷಯನ ಯಾರಿಗೂ ಹೇಳಬೇಡ. ನಾನು ಗರ್ಭಿಣಿ ಅನ್ನೋ ಕಾರಣಕ್ಕೆ ನನ್ನ ಗಂಡನ ಕೈಯಿಂದ ಜಾಜಿ ಬಚಾವಾಗಿದ್ದಾಳೆ, ಅಷ್ಟು ಸಾಕು ನನಗೆ. ನೀನು ತಾಯಿ ಆಗ್ತಿಲ್ಲ ಅಂತ ಗೊತ್ತಾದ್ರೆ ಜಗ್ಗಿ ಮತ್ತೆ ನನ್ನ ಮಗಳ ಮೇಲೆ ಕಣ್ಣು ಹಾಕ್ತಾನೆ. ನೀನೇ ಹೇಳ್ದಾಗೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಿದೆ ಮಡಕೆ. ಆದರೆ ಯಾವಾಗ ಬೇಕಾದರೂ ಒಡಿಬೋದು. ಇಷ್ಟೊತ್ತಾಯ್ತು, ಇನ್ನು ಜಾಜಿ ಕೂಡ ಬಂದಿಲ್ಲ. ಈಗ ನೀನು ಹೇಳಿದ್ದು ಇನ್ನೂ ಆತಂಕ ತಂದಿದೆ. ನಿಮ್ಮ ಜಗ್ಗಿನ ಈ ಜಾಜಿನ ಎಲ್ಲಿ ಅಂತ ಪತ್ತೆ ಹಚ್ಚೋದು? ಉತ್ಸವದಲ್ಲೇ ಎಲ್ಲೋ ಇರ್ತಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಇನ್ನೇನು ಉತ್ಸವ ಬರೋ ಸಮಯ, ಈ ಕಡೆನೇ ಹೊರಟಿದೆಯಂತೆ. ನಮ್ಮ ಎದುರು ಮನೆಯವ್ರು ಹೇಳ್ತಾ ಇದ್ರು. ಆ ಬಂಗಾರಿ ಬೇರೆ ವಿರೂಪಾಕ್ಷ ಶಾಸ್ತ್ರಿಗಳೇ ನಮ್ಮ ಮಗಳು ಸುಂದ್ರಿನ ಕೊಂದಿರೋದು ಅಂತ ಉತ್ಸವ ಹೊರಡೋ ಕಾಲದಲ್ಲಿ ಎಲ್ಲರ ಮುಂದೆ ಹೇಳಿದಾನಂತೆ. ಅಲ್ಲೂ ಹೊಡೆದಾಟ ಬಡದಾಟ ಶುರು ಆಗಿದೆಯಂತೆ. ಒಂದೇ ದಿನಕ್ಕೆ ಇಷ್ಟೆಲ್ಲ ರಾಮಾಯಣ. ಈಗ ದಿಕ್ಕು ತಪ್ಪಿರೋದು ನಮಗೆ. ಎಲ್ಲಿ ಅಂತ ಹುಡ್ಕೋದು ಅವ್ರನ್ನೆಲ್ಲ. ಕಾಯಬೇಕು ಅಷ್ಟೆ.
ನೀನು ಎಲ್ಲ ಸಿದ್ಧತೆ ಮಾಡ್ಕೊ. ಉತ್ಸವ ನಮ್ಮ ಮನೆ ಎದುರುಗಡೆ ನಿಂತರೆ ಹಣ್ಕಾಯಿ ಮಾಡಿಸೋಣ. ಎಲ್ಲ ಶುಭವಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಮ್ಮನವ್ರನ್ನ ಬೇಡ್ಕೊಳ್ಳೋದು ಅಷ್ಟೇ. ಕಂಕಣ ಕಟ್ಟೋ ಹಿಂದಿನ ದಿನ ಈ ಉತ್ಸವ ಮನೆ ಎದುರುಗಡೆ ನಿಂತರೆ ಅದಕ್ಕಿಂತ ಭಾಗ್ಯ ಇನ್ನೇನಿದೆ ಹೇಳು? ಏನಾದರೂ ತಿಂದಿದ್ಯೇನೆ? ನಿನ್ನ ಮುಖ ನೋಡಿದ್ರೆ ಆತಂಕಕ್ಕೆ ಒಂದು ಲೋಟ ನೀರು ಕುಡ್ದ ಹಾಗೂ ಇಲ್ಲ. ಬಾ, ಹೊಟ್ಟೆಗೇನಾದರೂ ಹಾಕೋ. ಇದೇನ್ ತಾಯಿ ನಿನ್ನ ಟಾಸ್ಕ್? ಇನ್ನು ಯಾವ ರೀತಿಯಲ್ಲಿ ನಮ್ಮನ್ನ ಅವಮಾನ ಮಾಡಬೇಕು ಅಂತ ನೀನು ಪ್ರಯತ್ನ ಪಡ್ತಾ ಇದೀಯಾ? ತಲಾಂತರಗಳಿಂದ ಪರಂಪರಾಗತವಾಗಿ ನಾವು ನಿನ್ನನ್ನು ಪೂಜೆ ಮಾಡ್ತಾ ಬರ್ತಾ ಇದ್ದೀವಿ. ನೀನೇ ಸೃಷ್ಟಿಸಿದ ಶ್ರೀಚಕ್ರದ ಶಕ್ತಿಯನ್ನ ಪಡ್ಕೋಬೇಕು ಅಂತ ಪ್ರತಿ ಜನ್ಮದಲ್ಲೂ ಕಷ್ಟಪಡ್ತಾ ಇದ್ದೀವಿ. ಆ ಶ್ರೀಚಕ್ರದ ಶಕ್ತಿ ಭೂಮಿಯಲ್ಲಿ ನಿರುಪಯೋಗವಾಗಿ ಹೋಗ್ತಾ ಇದೆ. ಅದನ್ನು ಪಡ್ಕೊಂಡು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ರೆ ನಿನ್ನ ದಾರಿಲೇ ನೀನು ಹೋಗಿ ನಮ್ಮನ್ನ ಕಟ್ಟಿ ಹಾಕ್ತಾ ಇದೀಯ. ತಪ್ಪು ತಾಯಿ, ತಪ್ಪು ನೀನು ಮಾಡ್ತಾ ಇರೋದು. ಆದ್ರೆ ಒಂದಂತೂ ಸತ್ಯ, ಅದನ್ನ ಚೆನ್ನಾಗಿ ಗಮನದಲ್ಲಿಟ್ಕೋ. ನನಗೆ ಅವಮಾನವಾದ್ರೆ ನಿನಗೂ ಅವಮಾನವಾದಾಗೆ, ನನಗೆ ಸೋಲಾದ್ರೆ ನಿನಗೂ ಸೋಲಾದಾಗೆ. ಯಾಕೆ ಹೇಳು? ಯಾಕೆಂದ್ರೆ ನಾನು ನಿನ್ನ ಪ್ರತಿರೂಪ. ನಡೆದಾಡೋ ಅಮ್ಮನವರು ಈ ವಿರೂಪಾಕ್ಷ ಶಾಸ್ತ್ರಿ. ಅದನ್ನ ಗಮನದಲ್ಲಿಟ್ಕೊಂಡು ನಿನ್ನ ನಡೆಯನ್ನ ಸರಿ ದಾರಿಲಿಟ್ಕೋ ತಾಯಿ. ಜೋಪಾನ ಜೋಪಾನ ಜೋಪಾನ. ನಡೆದದ್ದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡು ತಲೆ ಕೆಡಿಸ್ಕೋಬೇಡಿ. ಬಾಯ್ ಮುಚ್ಕೊಂಡು ಒಳಗೆ ಹೋಗ್ತೀಯ ನೀನು? ಹೇಳಿದ್ದೆ ಅಲ್ವಾ ನಾನು? ಆಯ್ತಾ ಮುಖಭಂಗ? ಬೇಕಿತ್ತಾ ನಿಮಗೆ? ನಿಮ್ಮ ಮಾನ ಮರ್ಯಾದೆ ಗೌರವ ಎಲ್ಲ ಕಳ್ಕೊಂಡು ಚೀತು ಅನ್ಸ್ಕೋತೀರಿ. ಸಾತ್ವಿಕ ಹುಟ್ಟಿದಿರಿ, ಸತ್ವ ಉಳಿಸ್ಕೊಳ್ಳಿ. ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ಅವಿವೇಕಿಗಳ ಜೊತೆ ಸೇರಿ ತಾಮಸ ತುಂಬ್ಕೋಬೇಡಿ. ಇಷ್ಟರ ಮೇಲೆ ನಿಮ್ಮ ಹಣೆ ಬರಹ. ಅಮ್ಮ, ಎಲ್ಲೇ ಹೋಗಿದ್ದೆ? ಯಾಕೆ ಇಷ್ಟೊತ್ತು? ನಾನು ಉತ್ಸವ ನೋಡ್ತಾ ನಿಂತಿದ್ದೆ, ಅದಕ್ಕೆ ತಡ ಆಗೋಯ್ತು. ಈಗ ಈ ಕಡೆನೆ ಬರ್ತಿದ್ಯಂತೆ ಉತ್ಸವ. ನಮ್ಮ ಮನೆ ಮುಂದೆ ನಿಲ್ಲುತ್ತಾ ಅಮ್ಮ ದೇವ್ರು? ಕಳೆದ ಸಾರ್ತಿ ನಿಂತಿತ್ತಂತೆ. ಹೌದು, ನಾನಾಗ ಬಸ್ರಿ. ಸುಂದ್ರಿ ನನ್ನ ಹೊಟ್ಟೆನಲ್ಲಿದ್ಲು. ಜಾಜಿ, ಉತ್ಸವದ ಹತ್ರ ಹಾಗೆಲ್ಲ ಹೆಣ್ಮಕ್ಳು ಹೋಗ್ಬಾರ್ದು ಅಂತ ನಿಂಗೆ ಗೊತ್ತಿಲ್ವಾ? ಆ ನೂಕು ನುಗ್ಲಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನು ಗತಿ?
ಇಲ್ಲ, ನಾನೇನು ಹತ್ರ ಹೋಗಲಿಲ್ಲ, ದೂರದಿಂದಲೇ ನಿಂತ್ಕೊಂಡು ನೋಡ್ತಿದ್ದೆ. ಆದರೆ ಉತ್ಸವ ಹೊರಡೋಕೆ ಸರಿಯಾಗಿ ಆ ಬಂಗಾರಿ ಏನೇನೋ ಹೇಳಿ ಗಲಾಟೆ ಆಗೋಯ್ತು. ಅಲ್ಲಿದ್ದವರೆಲ್ಲ ಅವನನ್ನು ಸಿಕ್ಕಾಪಟ್ಟೆ ಹೊಡೆದ್ಬಿಟ್ರು. ಬಂಗಾರಿ ಹೇಗಿದ್ದಾನೆ ಇವಾಗ? ಪರವಾಗಿಲ್ಲ, ಅವನನ್ನು ಮನೆಗೆ ಸೇರಿಸಿ ಬರ್ತಾ ಇದ್ನ. ದಾರಿಲಿ ಯಾರೋ ಹೇಳಿದ್ರು, ವಿರೂಪಾಕ್ಷ ಶಾಸ್ತ್ರಿಗಳ ಮನೆ ಮುಂದೆ ಉತ್ಸವ ನಿಲ್ಲಿಲ್ವಂತೆ, ಕಿರ್ಕಿ ಹೊಡೆದು ಹಾಗೆ ಬಂದ್ಬಿಡ್ತಂತೆ. ಓ, ಹಾಗಾದರೆ ಉತ್ಸವದಲ್ಲಿ ಇದು ಒಂದು ಸುದ್ದಿ ಆಗೋಯ್ತು. ಅದು ಯಾಕೋ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಸಮಯ ಸರಿ ಇಲ್ವೋ ಏನೋ. ನಮ್ಮ ಮನೆಗೆ ದುರ್ಗಾ ಸಪ್ತಾಹಕ್ಕೆ ಬಂದಾಗಲೂ ಅಮ್ಮನವ್ರ ಸೇವೆ ಮಾಡೋ ಭಾಗ್ಯ ಸಿಕ್ಕಲಿಲ್ಲ ಅವ್ರಿಗೆ. ಕಳೆದ ಸಾರ್ತಿ ಸುಂದರಿ ಸಪ್ತಾಹ ಮಾಡಿದಾಗಲೂ ಅವ್ರಿಗೆ ಪೂಜೆ ಭಾಗ್ಯ ದಕ್ಕಲಿಲ್ಲ. ಹಾಗೆ ನೋಡಿದ್ರೆ ನಮ್ಮೂರಿನಲ್ಲಿ ಅಮ್ಮನವ್ರ ಪರಮ ಭಕ್ತರು ಅವರೇ. ಏನಾಗಿದೆಯೋ ಏನೋ ಅವ್ರಿಗೆ. ಜಾಜಿ, ಉತ್ಸವದಲ್ಲಿ ನನ್ನ ಗಂಡನ್ನೇನಾದರೂ ನೋಡಿದ್ಯಾ? ಅಯ್ಯೋ, ನನ್ನನ್ನು ಹತ್ರ ಹೋಗೋಕ್ಕೂ ಬಿಡಲಿಲ್ಲ. ಉತ್ಸವ ಹೊರಡೋ ಸಮಯಕ್ಕೆ ಆ ಬಂಗಾರಿ ಗಲಾಟೆ ಶುರುವಾಯ್ತಾ, ನಾನು ಉತ್ಸವನೂ ನೋಡೋಕ್ಕಾಗಲಿಲ್ಲ. ಜಗ್ಗಿಯವ್ರು ನನಗೆ ಕಾಣಲಿಲ್ಲ. ಸುನೀತಾ, ಪಲ್ಲಕ್ಕಿ ಉತ್ಸವ ನಮ್ಮನೆ ಕಡೆನೇ ಬರ್ತದೆ. ಹೋಗಿ ನೀರು ತಗೊಂಡ್ ಬರೆ. ಏನೇ ನೋಡ್ತಾ ನಿಂತಿದ್ಯಾ? ಅರ್ಶನ ಕುಂಕುಮ ತಟ್ಟೆ ತಗೊಂಡ್ ಬಾ. ಹೋಗು, ಹಣ್ಣು ಕಾಯಿ ತಗೊಂಡ್ ಬಾ. ನಾನು ಹೋಗಿ ಆರತಿ ತಟ್ಟೆ ತಂದ್ಬಿಡ್ತೀನಿ. ಅಮ್ಮ, ಉತ್ಸವ ಹೊತ್ಕೊಂಬಂದಿರೋ ನೀರು ಹಾಕಮ್ಮ. ನಿಧಾನವಾಗಿ ಹಾಕಿಮ್ಮ. ದೇವಿಗೆ ಅರ್ಶನ ಕುಂಕುಮ ಹಾಕಿ ಪೂಜೆ ಮಾಡಮ್ಮ. ಬೇಗ ಬನ್ನಿ. जगन्मातः जय सर्वजगन्मयी जयानवधिकैश्वर्ये जयानुपमविग्रहे ಅಮ್ಮ, ಆರತಿ ಮಾಡಿ ಹೋಗಿ. ಹಣ್ಣು ಕಾಯಿ ಕೊಡಪ್ಪ. ಸುನೀತಾ ಬಾರೆ. ಜಯ ಜಯ ಆರತಿ ಜಯ ಹೈಮವತಿ ಜಯ ಶಂಕರ ಸತಿ ಜಯ ಸುಗುಣವತಿ ಜಯ ಜಯ ಆರತಿ. ಇದಿಟ್ಕೊಳ್ಳಿ, ಹಿಡ್ಗಾಯ್ ತಗೊಂಬಪ್ಪ. कादम्बवाट्याश्रत ह्रीङ्काराक्षर मन्त्र मध्य शुभग श्रोणीनितम्बाङ्गिता मामम्बा पुरवासिनी भगवति हेरम्ब मातावतु. ಪ್ರಸಾದ ತಗೊಳ್ಳಿ. ಪ್ರಸಾದಾಂದೇಹಿ ಸುಪ್ರಸಾದೋಸ್ತು. ಅಲ್ಲ, ಹೊರಳಿ ಉತ್ಸವ ಹೊರಳಿ. सर्वमङ्गलमाङ्गल्ये
शिवे सर्वार्थसाधिके शरण्ये त्र्यम्बके गौरि नारायणी नमोस्तुते. ನಿಂತ್ಕೊಳ್ಳೆ ಸುನೀತಾ. ನಿನ್ನ ಹೊಟ್ಟೆಯಲ್ಲಿ ನನ್ನ ಮಗು ಹುಟ್ಟೋದು ನನ್ನ ಮರ್ಯಾದೆ ಪ್ರಶ್ನೆ ಆಗಿದೆ. ಪಲ್ಲಕ್ಕಿ ಉತ್ಸವದ ದಾರಿಲೋಗಿ ಅಡ್ಡವಾಗಿ ಮಲಗಿಸ್ತೀನಿ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟೋ ಮಗು ನಂದೇ ಆಗಿದ್ರೆ ಅಮ್ಮನವರು ನನ್ನ ಪ್ರಾಣ ಉಳಿಸ್ಲಿ, ಇಲ್ಲ ಅಂದ್ರೆ ಜನಗಳ ಕಾಲು ತುಳಿತಕ್ಕೆ ಸಿಕ್ಕಿ ನನ್ನ ಪ್ರಾಣ ಹೋಗ್ಲಿ. ಮತ್ತೆ ಹೇಳ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿಸ್ಕೋ. ಈ ಮಗು ನಂದಲ್ದೆ ಹೋದ್ರೆ ನನ್ನ ಪ್ರಾಣ ಹೋಗ್ಲಿ. 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 ಹೇಳ್ರಿ ಮೇಲೆ. ಯಾಕ್ರಿ ಹೀಗೆ ಮಾಡ್ತೀರಾ? ತಲೆ ಕೆಟ್ಟಿದ್ಯಾ ನಿಮ್ಗೆ? ನನಗೇನೂ ಆಗಲೇ ಇಲ್ಲ ಅಂದ್ರೆ ನಿನ್ನ ಹೊಟ್ಟೆಲಿರೋ ಮಗು ನಂದಲ್ಲ ಅಂತಾಗಿದ್ರೆ ನನ್ನ ಪ್ರಾಣ ಹೋಗ್ಲಿ ಅಂತ ನಾನು ಆ ತಾಯಿನ ಕೇಳ್ಕೊಂಡಿದ್ದೆ. ಆದ್ರೆ ನನಗೇನೂ ಆಗಲೇ ಇಲ್ಲ. ಸುನೀತಾ, ನಿನ್ನ ಹೊಟ್ಟೆಲಿರೋ ಮಗು ನಂದನೆ. ಅಮ್ಮ ತಾಯಿ ಜಗದ್ರಕ್ಷಕಿ, ನನ್ನನ್ನು ಕಾಪಾಡಿಬಿಟ್ಟ ತಾಯಿ. ನನ್ನ ಮನಸ್ಸಲ್ಲಿದ್ದ ಸಂಶಯ ದೂರ ಮಾಡಿಬಿಟ್ಟ ತಾಯಿ, ದೂರ ಮಾಡಿಬಿಟ್ಟೆ. ಯಾರ ಮನೆ ಮುಂದೆ ನಿಂತ್ಕೊಳ್ತು ಉತ್ಸವ? ಯಾರ ಮೊದಲಾಯ್ತು ಮೊದಲನೇ ಪೂಜೆ? ಹೇಳಿದ್ರೆ ಬೇಜಾರು ಮಾಡ್ಕೊಬಾರ್ದು ಯಜಮಾನ್ರೆ, ತಪ್ಪು ತಿಳ್ಕೊಬಾರ್ದು, ಬೈಬಾರ್ದು ಯಜಮಾನ್ರೆ. ಹೇಳಯ್ಯ, ಆಗಿದ್ದೇ ಉಂಟಂತೆ. ನಿನ್ನ ನಂದು ನನ್ನ ಬಾಯಿ ಯಾಕೆ ಹೊಲಸು ಮಾಡ್ಕೊಳ್ಳಿ? ಆ ಶೇಖರಿ ಇದ್ದಾನಲ್ಲ ಯಜಮಾನ್ರೆ. ಯಾರು? ನಮ್ಮ ದೇವಸ್ಥಾನ ಶೇಖರಿನ? ಹೌದು ಯಜಮಾನ್ರೆ. ಆ ಪ್ರಸಾದ ಶೇಖರಿ ಮನೆ ಮುಂದೆ ನಿಂತು ಮೊದಲನೇ ಪೂಜೆ ಸ್ವೀಕರಿತು ಯಜಮಾನ್ರೆ. ಆ ಪಡಪೋಸಿ ಶೇಖರಿ ಮನೆ ಮುಂದೆ ನಿಂತಿದ್ದ ಪಲ್ಲಕ್ಕಿ ಉತ್ಸವ ನಮ್ಮ ದೇವಸ್ಥಾನದಿಂದ ಸಂಬಳ ಕೊಟ್ಟರೆ ಮಾತ್ರ ಅವನ ಸಂಸಾರ ನಡೆಯೋದು. ದಿನ ನೈವೇದ್ಯ ಬೇಯಿಸಾಕೋನ ಮನೆ ಮುಂದೆ ಪೂಜೆ ಸ್ವೀಕರಿಸಿದಳ ಆ ಮಹಾತಾಯಿ. ಅಲ್ಲಿ ಶಂಕರ್ ಶಾಸ್ತ್ರಿಗಳಿದಾರಲ್ಲ ಯಜಮಾನ್ರೆ, ಅದಕ್ಕೆ ನಿಂತಿರ್ಬೇಕು. ಆಮೇಲೆ ಎಲ್ಲೂ ಪಲ್ಲಕ್ಕಿ ಎಳ್ದಾಡ್ಲೇ ಇಲ್ಲ. ನೀನಿನ್ ಹೊರಡು. ಸರಿ ಯಜಮಾನ್ರೆ. ಶಂಕರ ಶಾಸ್ತ್ರಿ ಮನೆ ಮುಂದೆ ಪೂಜೆ ಸ್ವೀಕರಿಸಿದೆಯಾ ತಾಯಿ? ನಿತ್ಯ ಪೂಜೆ ಮಾಡೋ ನನಗಿಂತ ವರ್ಷಾನ ಕಾಲ ದೇಶಾಂತರ ಹೋಗಿ ನಿನ್ನ ಮುಖಾನೇ ನೋಡದೇ ಇರೋ ಮನೆ ಮುಂದೆ ಪೂಜೆ ಸ್ವೀಕರಿಸಿದ್ಯಾ ಅಂತ ಅಂದ್ರೆ ಏನೋ ಒಳಗುಟ್ಟಿದೆ. ನೋಡೋಣ ಆ ಸುಳಿ ಏನು ಅಂತ ನಾನು ಕಂಡು ಹಿಡಿತೀನಿ. ನಡಿಲಿ ನಿನ್ನ ಆಟ ಇವತ್ತು.
ಬೇಕಾದವ್ರ ಮನೆ ಮುಂದೆ ಬೇಕಾದಂತ ಪೂಜೆಗಳನ್ನು ಸ್ವೀಕರಿಸೋ ನಂದೇನೂ ಅಭ್ಯಂತರ ಇಲ್ಲ. ಮುಂದೆ ನಿನಗಿಂತ ಅವಕಾಶಗಳು ಸಿಗುತ್ತೋ ಇಲ್ವೋ? ಒಂದು ಸಾರಿ ಶ್ರೀಚಕ್ರ ನನ್ನ ಕೈವಶವಾದ್ರೆ ನಿತ್ಯ ಪೂಜೆ ಈ ವಿರೂಪಾಕ್ಷ ಶಾಸ್ತ್ರಿಗೆ. ಆಗ ನೀನು ಕಲ್ಲಾಗಿ ಕೂತ್ಕೊಂಡು ನೋಡ್ತೀಯಂತೆ. ನಡೀಲಿ ನಿನಗೆ ಪೂಜೆ.